ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಒಂದು ಗ್ರಾಮದಲ್ಲಿ ನಡೆದಿರುವ ಒಂದು ವಿಚಿತ್ರವಾದ ಕತೆ. ಒಂದು ಗೋರಿಲ್ಲಾ ಒಂದು ಸುಂದರವಾದ ಹುಡುಗಿಗೆ ಪ್ರೀತಿಯ ಬಲೆಯನ್ನ ಬೀಸುತ್ತದೆ. ಆಕೆ ಬೇರೆ ಯಾರಿಗೂ ಕೂಡ ಸ್ವಂತ ಆಗದ ಹಾಗೆ ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಆಕೆ ಗರ್ಭವತಿಯಾದಾಗ ಆಕೆಯನ್ನು ಕಾಡಿನಲ್ಲಿ ಬಿಡುತ್ತದೆ. ಈ ವಿಚಿತ್ರವಾದ ಪ್ರೀತಿಯ ಕಥೆಯನ್ನ ನೀವು ಕೂಡ ತಿಳಿದುಕೊಳ್ಳಬೇಕು ಅಂದ್ರೆ ಈ ವಿಡಿಯೋವನ್ನ ಎಂಡವರೆಗೂ ನೋಡಿ. ರಾಮಪುರ ಎಂಬ ಗ್ರಾಮವಿದೆ. ಅದರ ಪಕ್ಕದಲ್ಲಿಯೇ ಒಂದು ದಟ್ಟವಾದ ಕಾಡಿದೆ. ಆ ಗ್ರಾಮದ ಜನರು ತುಂಬಾ ಸಿಂಪಲ್ ಆಗಿ ಜೀವನ ಮಾಡುತ್ತಿದ್ದಾರೆ. ಆ ಗ್ರಾಮದಲ್ಲಿ ಕೂಡ ಒಳ್ಳೆಯ ರೋಡ್ಗಳು, ಕರೆಂಟು ಎಲ್ಲವೂ ಕೂಡ ಇದೆ. ಯಾವುದೇ ಚಿಂತೆ ಇಲ್ಲದೆ ಜನರು ಪ್ರಶಾಂತವಾಗಿ ಜೀವನ ಮಾಡುತ್ತಿದ್ದಾರೆ. ಆದ್ರೆ ಆ ಜನರಿಗೆ ಪಕ್ಕದಲ್ಲಿರುವ ಅಡವಿಯನ್ನ ಕಂಡರೆ ತುಂಬಾ ಭಯ ಬೀಳುತ್ತಿರುತ್ತಾರೆ. ಆ ಕಾಡಿನಲ್ಲಿ ತರತರಹದ ರಹಸ್ಯವಾದ ಪ್ರಾಣಿಗಳು ಇರುತ್ತವೆ ಎಂದು, ಅವುಗಳು ಕಾಡಿಗೆ ಹೋದ ಮನುಷ್ಯರನ್ನ ಕೊಂದು ತಿನ್ನುತ್ತವೆ ಎಂದು ಜನರು ಚಿತ್ರ ವಿಚಿತ್ರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಆದ್ರೆ 19 ವರ್ಷ ವಯಸ್ಸಾಗಿರುವ ಮಾಧುರಿ ಎಂಬ ಹುಡುಗಿ ಮಾತ್ರ ಎಲ್ಲರಿಗಿಂತ ಡಿಫರೆಂಟ್ ಆಗಿದ್ದಳು. ಗಂಟೆಗಳ ಕಾಲ ಕಾಡಿನ ಕಡೆ ನೋಡುತ್ತಾ ಸಮಯ ಕಳೆಯುತ್ತಿದ್ದಳು. ಚಿಕ್ಕಂದಿನಿಂದಲೂ ಮಾಧುರಿಗೆ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ತುಂಬಾ ಇತ್ತು. ಆಕೆ ಯಾವಾಗಲೂ ಕಾಡಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಕೇಳುತ್ತಾ ಇದ್ದಳು. ಮಾಧುರಿಗೆ ಕಾಡಿಗೆ ಹೋಗಬೇಕೆಂಬ ಕೋರಿಕೆ ದಿನ ದಿನಕ್ಕೂ ಹೆಚ್ಚಾಗುತ್ತಾ ಇದೆ. ರಾತ್ರಿಯಾದ ತಕ್ಷಣ ಕಾಡಿನಿಂದ ಭಯಂಕರವಾದ ಶಬ್ದಗಳು ಕೇಳಿಸುತ್ತಾ ಇದ್ದವು. ಆ ಶಬ್ದಗಳನ್ನು ಕೇಳುತ್ತಾ ಇದ್ದರೆ ಮಾಧವಿಗೆ ಮಾತ್ರ ಅದರ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಮತ್ತಷ್ಟು ಹೆಚ್ಚಾಗುತ್ತಿತ್ತು. ತನ್ನ ಬೆಸ್ಟ್ ಫ್ರೆಂಡ್ ಆಗಿರುವ ಮೀನಳ ಬಳಿ ಯಾವಾಗಲೂ ಒಂದು ಮಾತನ್ನ ಹೇಳುತ್ತಿದ್ದಳು. ಯಾವತ್ತೋ ಒಂದು ದಿನ ನಾನು ಆ ಕಾಡಿಗೆ ಹೋಗುತ್ತೇನೆ. ಮಾಧುರಿ ಆ ರೀತಿ ಹೇಳಿದ್ದರಿಂದ ಮೀನ ಭಯಗೊಳ್ಳುತ್ತಾಳೆ. ನಿನಗೇನಾದ್ರೂ ಹುಚ್ಚು ಹಿಡಿದಿದ್ಯಾ? ಆ ಅಡವಿಯಲ್ಲಿ ಭಯಂಕರವಾದ ದೆವ್ವಗಳಿದ್ದಾವೆ. ಆ ಕಾಡಿಗೆ ಹೋದವರು ಯಾರು ಕೂಡ ಪ್ರಾಣ ಸಹಿತವಾಗಿ ಹೊರಗಡೆ ಬಂದಿಲ್ಲ. ಆ ರೀತಿ ಇರುವಾಗ ಕಾಡಿಗೆ ಹೋಗೋ ಹುಚ್ಚು ಕೆಲಸವನ್ನ ಮಾಡಬೇಡ ಅಂತೇಳಿ ಮೀನ ಹೇಳುತ್ತಿದ್ದಳು. ಆದ್ರೆ ಮಾಧುರಿ ಮಾತ್ರ ಅದಕ್ಕೆ ಉತ್ತರ ಕೊಡದೆ ನಕ್ಕು ಸುಮ್ಮನಾಗಿ ಬಿಡುತ್ತಿದ್ದಳು. ಆದ್ರೆ ಆಕೆಯ ಮನಸ್ಸಿನಲ್ಲಿ ಮಾತ್ರ ಆ ಕಾಡಿನ ಬಗ್ಗೆ ಆಲೋಚನೆ ಕಡಿಮೆ ಆಗುವುದಿಲ್ಲ. ಒಂದು ದಿನ ಗ್ರಾಮದಲ್ಲಿ ಪಂಚಾಯಿತಿಯನ್ನ ಇಡುತ್ತಾರೆ. ಆ ಊರಿನ ಮುಖ್ಯಸ್ಥರು ಗ್ರಾಮದ ಜನರನ್ನ ಉದ್ದೇಶಿಸಿ, ನಾವು ಎಲ್ಲಿಯವರೆಗೂ ಆ ಕಾಡಿನಿಂದ ದೂರ ಇರುತ್ತೇವೋ ಅಲ್ಲಿಯವರೆಗೂ ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ದರಿಂದ ಗ್ರಾಮದಲ್ಲಿರುವ ಯಾರು ಸಹ ಆ ಕಾಡಿನ ಕಡೆ ತಿರುಗು ಸಹ ನೋಡಬಾರದು ಎಂದು ಆದೇಶ ಮಾಡುತ್ತಾರೆ. ಆಗ ಪಂಚಾಯಿತಿಯಲ್ಲಿದ್ದ ಮಾಧುರಿ ಧೈರ್ಯವಾಗಿ ಆ ಮುಖ್ಯಸ್ಥರನ್ನ ಪ್ರಶ್ನೆ ಮಾಡುತ್ತಾಳೆ. ನಾವು ಕಾಡಿಗೆ ಹೋಗದೇ ಇದ್ದರೆ ಆ ಕಾಡಿನಲ್ಲಿ ಯಾವ ರೀತಿಯ ಅಪಾಯವಿದೆ ಎಂದು ನಮಗೆ ಹೇಗೆ ಗೊತ್ತಾಗುತ್ತದೆ? ನಾವು ಕಾಡಿಗೆ ಹೋಗಿ ನೋಡಿದ್ರೆ ತಾನೇ ಅಲ್ಲಿ ಯಾವ ರೀತಿಯ ದೆವ್ವವಿದೆ ಅಥವಾ ಇನ್ಯಾವ ರಹಸ್ಯವಿದೆ ಎಂದು ಅರ್ಥವಾಗುವುದು ಎಂದು ಮಾಧುರಿ ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಊರಿನ ಮುಖ್ಯಸ್ಥರಿಗೆ ಮಾಧುರಿಯ ಮೇಲೆ ಕೋಪ ಬರುತ್ತದೆ. ತಿಳಿದೋ ತಿಳಿಯದೇನೋ ಮಾತಾಡಿ ಗ್ರಾಮಕ್ಕೆ ಅಪಾಯವನ್ನು ತರಬೇಡ ಅಂತೇಳಿ ಎಲ್ಲರೂ ಕೂಡ ಆಕೆಯನ್ನ ಎಚ್ಚರಿಸುತ್ತಾರೆ. ಇದರಿಂದ ಮಾಧವಿ ಮೌನವಾಗಿ ಇದ್ದು ಬಿಡುತ್ತಾಳೆ. ಮಾರನೇ ದಿನ ಸೂರ್ಯೋದಯವಾದ ನಂತರ ಹೇಗಾದರೂ ಮಾಡಿ ಆ ಕಾಡಿಗೆ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾಳೆ. ನಿದ್ರೆಯಿಂದ ಎದ್ದ ತಕ್ಷಣ ಶುಭ್ರವಾಗಿ ಸ್ನಾನ ಮಾಡಿ ತಿನ್ನುವುದಕ್ಕೆ ರೊಟ್ಟಿ, ಕುಡಿಯುವುದಕ್ಕೆ ನೀರು, ದಾರಿ ಮಧ್ಯೆ ಗಾಯವಾದರೆ ಬ್ಯಾಂಡೇಜು ಮತ್ತು ಔಷಧಿಗಳನ್ನ ತೆಗೆದುಕೊಂಡು ಒಂದು ಚೀಲದಲ್ಲಿ ಹಾಕಿಕೊಂಡು ಅಡವಿಗೆ ಹೋಗುವುದಕ್ಕೆ ಸಿದ್ಧಳಾಗುತ್ತಾಳೆ. ಆಕೆ ಮನೆಯಿಂದ ಕಾಲು ತೆಗೆದು ಹೊರಗಡೆ ಇಟ್ಟ ತಕ್ಷಣ ಆಕೆಯ ತಾಯಿ ಅಡ್ಡ ಬರುತ್ತಾರೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತೇಳಿ ಅವರ ತಾಯಿ ಪ್ರಶ್ನೆ ಮಾಡಿದಾಗ, ನಾನು ನನ್ನ ಫ್ರೆಂಡ್ ಮೀನಳನ್ನ ಮೀಟ್ ಮಾಡೋದಕ್ಕೆ ಅವರ ಮನೆಗೆ ಹೋಗ್ತಾ ಇದ್ದೀನಿ, ಸಾಯಂಕಾಲ ಆಗುವಷ್ಟರಲ್ಲಿ ಮನೆಗೆ ಬರ್ತೀನಿ ಅಂತೇಳಿ ಮಾಧುರಿ ಬೇಗ ಹೊರಟು ಬರುತ್ತಾಳೆ. ಅವರ ತಾಯಿಗೆ ಆಕೆಯ ಮೇಲೆ ಅನುಮಾನ ಇದ್ದರೂ ಕೂಡ ಆಕೆ ಏನು ಸಹ ಮಾಡುವುದಿಲ್ಲ. ಕಾಡಿಗೆ ಬಂದ ಮಾಧುರಿಗೆ ಚಿತ್ರ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿದ್ದಾವೆ. ಪಕ್ಷಿಗಳ ಕೂಗಾಟ, ಮರದ ಎಲೆಗಳ ಶಬ್ದ ಆ ಕಾಡಿನಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತಾ ಇದ್ದರೆ ಆಕೆ ಮುಂದಕ್ಕೆ ಹೋಗುತ್ತಿದ್ದಾಳೆ. ಆ ಕಾಡಿನ ಮಾರ್ಗ ತುಂಬಾ ದಟ್ಟವಾಗಿರುವುದರಿಂದ ಸೂರ್ಯನ ಕಿರಣಗಳು ಕೂಡ ಭೂಮಿಯ ಮೇಲೆ ಬೀಳುತ್ತಿಲ್ಲ. ಮೇಲಾಗಿ ಆ ಕಾಡಿನ ಮಾರ್ಗದಲ್ಲಿ ಮರದ ಎಲೆಗಳು ತುಂಬಿಕೊಂಡಿದ್ದಾವೆ. ಅದರ ಮೇಲೆ ಹೆಜ್ಜೆ ತೆಗೆದು ಹೆಜ್ಜೆ ಇಡುತ್ತಿದ್ದರೆ ಆ ನಿಶಬ್ದವಾದ ಕಾಡಿನಲ್ಲಿ ಭಯಂಕರವಾದ ಶಬ್ದಗಳು ಕೇಳಿಸುತ್ತಿದ್ದಾವೆ. ಆದ್ರೂ ಕೂಡ ಮಾಧುರಿ ಸ್ವಲ್ಪನೂ ಕೂಡ ಭಯ ಬೀಳುವುದಿಲ್ಲ. ಆಕೆ ಒಂದು ಕಡೆ ಕುಳಿತುಕೊಂಡು ತಾನು ತಂದಿದ್ದ ರೊಟ್ಟಿಯನ್ನ ತಿನ್ನುವುದಕ್ಕೆ ಶುರು ಮಾಡುತ್ತಾಳೆ. ಆ ಸಮಯದಲ್ಲಿ ಆಕೆಗೆ ಯಾರೋ ತನ್ನ ಹಿಂದೆ ನಿಂತಿರುವಂತೆ ಅನಿಸುತ್ತದೆ. ಒಂದೇ ಸಾರಿಗೆ ಆಕೆ ಎದೆಯಲ್ಲಿ ರೈಲು ಓಡುವುದಕ್ಕೆ ಶುರುವಾಗುತ್ತದೆ. ಹಿಂದಕ್ಕೆ ತಿರುಗಿ ನೋಡಿದರೆ ಅಲ್ಲಿ ಒಂದು ಮುದ್ದಾದ ಜಿಂಕೆ ಇದೆ. ಆಗ ಉಸಿರನ್ನು ಬಿಗಿ ಹಿಡಿದುಕೊಂಡ ಮಾಧುರಿ ಆ ಜಿಂಕೆಯ ಜೊತೆ ಸ್ವಲ್ಪ ಸಮಯ ಆಟ ಆಡುತ್ತಾಳೆ. ಆ ನಂತರ ಆಕೆ ಮತ್ತೆ ತಿನ್ನುವುದಕ್ಕೆ ಕುಳಿತುಕೊಂಡಾಗ ಮತ್ತೊಂದು ಸಾರಿ ಯಾರೋ ಆಕೆ ಹಿಂದೆ ನಿಂತುಕೊಂಡಿರುವಂತೆ ಅನಿಸುತ್ತದೆ. ಆದ್ರೆ ಈ ಸಾರಿ ಬಂದಿರುವುದು ಯಾವುದೋ ಚಿಕ್ಕ ಪ್ರಾಣಿಯಲ್ಲ, ಒಂದು ದೊಡ್ಡ ಗೋರಿಲ್ಲಾ ಆಕೆ ಹಿಂದೆ ನಿಂತುಕೊಂಡಿದೆ. ಆದ್ರೆ ಗೋರಿಲ್ಲ ಕಣ್ಣನ್ನು ನೋಡಿದ ಮಾಧುರಿಗೆ ಯಾವುದೇ ರೀತಿ ಭಯವಾಗಲಿಲ್ಲ. ಯಾವುದೋ ನೋವಿನಿಂದ ಸಂಕಟ ಪಡುತ್ತಿರುವಂತೆ ಆಕೆಗೆ ಕಾಣಿಸುತ್ತದೆ. ಆಗ ಗೋರಿಲ್ಲ ಕಾಲನ್ನು ನೋಡಿದ ಮಾಧುರಿಗೆ ಅಲ್ಲಿ ರಕ್ತ ಸುರಿಯುತ್ತಿರುವುದು ಕಾಣುತ್ತದೆ. ತಡ ಮಾಡದೆ ತನ್ನ ಬಳಿ
ಅಲ್ಲಿರುವ ಔಷಧಿಯನ್ನ ತೆಗೆದು ಮಾಧುರಿ ಗೋರಿಲ್ಲಾ ಕಾಲಿಗೆ ಬ್ಯಾಂಡೇಜ್ ಅನ್ನ ಕಟ್ಟುತ್ತಾಳೆ. ಗೋರಿಲ್ಲಾ ಮೊದಲಿಗೆ ಮಾಧುರಿಯನ್ನ ನೋಡಿ ಭಯ ಬೀಳಿಸುವುದಕ್ಕೆ ಟ್ರೈ ಮಾಡಿದ್ರು ಕೂಡ ಆಕೆ ತನಗೆ ಚಿಕಿತ್ಸೆಯನ್ನ ನೀಡುತ್ತಿರುವ ಕಾರಣ ಆಕೆಗೆ ಯಾವುದೇ ರೀತಿಯ ಹಾನಿ ಮಾಡುವುದಿಲ್ಲ. ಸ್ವಲ್ಪ ಸಮಯದ ನಂತರ ಗೋರಿಲ್ಲಾಗೆ ನೋವು ಕಡಿಮೆಯಾಗುತ್ತದೆ. ಗೋರಿಲ್ಲಾ ಮಾಧುರಿಗೋಸ್ಕರ ಕೆಲವು ಹಣ್ಣುಗಳನ್ನ ತೆಗೆದುಕೊಂಡು ಬಂದು ಕೊಡುತ್ತದೆ. ಆ ಹಣ್ಣುಗಳನ್ನು ಹೊಟ್ಟೆ ತುಂಬಾ ತಿಂದ ಮಾಧುರಿಗೆ ಇನ್ನು ಮನೆಗೆ ಹೋಗುವ ಸಮಯ ಬಂದಿತು ಎಂದು ಅಂದುಕೊಳ್ಳುತ್ತಾಳೆ. ಹಾಗೆ ಮುಂದಕ್ಕೆ ಹೋಗುತ್ತಿದ್ದರೆ ಆಕೆಗೆ ನಾನು ದಾರಿ ತಪ್ಪಿದ್ದೇನೆ ಎಂದು ಅನಿಸುತ್ತದೆ. ಎಷ್ಟೇ ದೂರ ಪ್ರಯಾಣ ಮಾಡಿದರೂ ಕೂಡ ಆಕೆ ಅಡವಿಯಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಮತ್ತೊಂದು ವಿಷಯವೇನು ಅಂದ್ರೆ ಗೋರಿಲ್ಲಾ ಕೂಡ ಆಕೆಯ ಜೊತೆ ಬರುತ್ತಿದೆ. ಆಕೆಯನ್ನ ಬಿಟ್ಟು ಗೋರಿಲ್ಲಾ ಎಲ್ಲಿಗೂ ಸಹ ಹೋಗುತ್ತಿಲ್ಲ. ಇದರಿಂದ ನಾನು ಗೋರಿಲ್ಲಾ ಜೊತೆ ಇದ್ದರೆ ಸುರಕ್ಷಿತವಾಗಿರುತ್ತೇನೆ ಎಂದುಕೊಂಡ ಮಾಧುರಿ ಗೋರಿಲ್ಲಾ ಜೊತೆನೆ ಆ ರಾತ್ರಿ ಕಳೆಯುತ್ತಾಳೆ. ಕಾಡಿನಲ್ಲಿ ನನಗೇನಾದರೂ ಅಪಾಯವಾದರೆ ಗೋರಿಲ್ಲಾ ನನ್ನನ್ನು ಕಾಪಾಡುತ್ತದೆ ಎಂದು ಆಕೆ ನಂಬಿರುತ್ತಾಳೆ. ಅಂದುಕೊಂಡಂತೆ ಇಡೀ ರಾತ್ರಿ ಕಾಡಿನಲ್ಲಿ ಕಳೆದ ಮಾಧುರಿಗೆ ಬೆಳಿಗ್ಗೆ ಎಚ್ಚರವಾಗುತ್ತದೆ. ಆಕೆಗೆ ಯಾವಾಗ ಎಚ್ಚರವಾಗುತ್ತದೆ ಎಂದು ಎದುರು ನೋಡುತ್ತಿದ್ದ ಗೋರಿಲ್ಲಾ ಆಕೆ ನಿದ್ರೆಯಿಂದ ಎದ್ದ ತಕ್ಷಣ ಒಂದು ಮರದ ಕಡೆ ಪದೇ ಪದೇ ತೋರಿಸುವುದಕ್ಕೆ ಶುರು ಮಾಡುತ್ತದೆ. ಆ ಮರದ ಮೇಲೆ ಎಷ್ಟೋ ಪಕ್ಷಿಗಳು ಗೂಡು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾವೆ. ಗೋರಿಲ್ಲಾ ಕೈ ಸನ್ನೆಯಿಂದ ಅದು ಗೋರಿಲ್ಲಾ ವಾಸ ಮಾಡುವ ಸ್ಥಳವೆಂದು ಮಾಧುರಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಅಷ್ಟೇ ಅಲ್ಲದೆ ಗೋರಿಲ್ಲಾ ಜೊತೆ ಕೆಲವು ದಿನಗಳು ಕಳೆದ ಮಾಧುರಿಗೆ ಗೋರಿಲ್ಲಾ ಏನೇ ಹೇಳಿದರೂ ಕೂಡ ಆಕೆಗೆ ತಕ್ಷಣ ಅರ್ಥವಾಗುತ್ತಿತ್ತು. ಇವರಿಬ್ಬರ ಮಧ್ಯೆ ಬಾಂಡಿಂಗ್ ಕೂಡ ತುಂಬಾ ಗಾಢವಾಗಿ ಬೆಳೆಯುತ್ತದೆ. ಕಾಡಿನಲ್ಲಿರುವ ಭಯಂಕರವಾದ ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಗೋರಿಲ್ಲಾ ಮಾಧುರಿಯನ್ನ ಕಾಪಾಡುತ್ತಿತ್ತು. ಅದರ ಜೊತೆ ಗೋರಿಲ್ಲಾ ಮಾಧುರಿಗೆ ತಿನ್ನುವುದಕ್ಕೆ ರುಚಿಕರವಾದ ಹಣ್ಣುಗಳನ್ನ ಎಲ್ಲಿಂದಲೂ ತೆಗೆದುಕೊಂಡು ಬರುತ್ತಾ ಆಕೆಗೆ ತಿನ್ನಿಸುತ್ತಾ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಿತ್ತು. ಹೀಗೆ ಕೆಲವು ದಿನಗಳು ಕಳೆದ ನಂತರ ಮಾಧುರಿಗೆ ಮನೆಗೆ ಹೋಗಬೇಕೆಂದು ಅನಿಸುತ್ತದೆ. ಹೆಚ್ಚು ದಿನಗಳ ಕಾಲ ಕಾಡಿನಲ್ಲಿರುವುದು ಸರಿಯಲ್ಲ ಎಂಬ ವಿಷಯವನ್ನ ಗೋರಿಲ್ಲಾಗೂ ಕೂಡ ಆಕೆ ಪ್ರೀತಿಯಿಂದ ಹೇಳುತ್ತಾಳೆ. ಆದ್ರೆ ಮಾಧುರಿ ತನ್ನನ್ನು ಬಿಟ್ಟು ಹೋಗುವುದು ಗೋರಿಲ್ಲಾಗೆ ಸ್ವಲ್ಪನೂ ಸಹ ಇಷ್ಟವಿಲ್ಲ. ನಿನ್ನ ಜೊತೆ ನಾನು ಕೂಡ ಬರುತ್ತೇನೆ ಎಂದು ಆ ಗೋರಿಲ್ಲಾ ಹಠವನ್ನ ಹಿಡಿಯುತ್ತದೆ. ಗೋರಿಲ್ಲಾ ನನ್ನನ್ನು ತುಂಬಾ ಪ್ರೀತಿಸುತ್ತಿದೆ ಎಂಬ ವಿಷಯ ಮಾಧುರಿಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದು ಒಂದು ಪ್ರಾಣಿ ಮಾತ್ರ. ಎಷ್ಟೇ ಬಯಸಿದರೂ ಕೂಡ ಗೋರಿಲ್ಲಾ ಜೊತೆ ಸೇರಿ ಜೀವನ ಮಾಡುವುದು ಅಸಾಧ್ಯವಾದದ್ದು. ಆದ್ದರಿಂದ ಮಾಧುರಿ ಗೋರಿಲ್ಲಾಗೆ ತುಂಬಾ ಬುದ್ಧಿ ಹೇಳುತ್ತಾಳೆ. ಆಕೆ ಕಾಡಿನಿಂದ ಹೊರಗಡೆ ಹೋಗುತ್ತಿದ್ದರೆ ಗೋರಿಲ್ಲಾ ಕೂಡ ಆಕೆ ಜೊತೆ ಹಿಂದೆ ಬರುತ್ತದೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಗೋರಿಲ್ಲಾ ಬಳಿ ನೀನು ಕಾಡಿನಿಂದ ಹೊರಗಡೆ ಬರಬಾರದು ಎಂದು ತನ್ನ ಮೇಲೆ ಆಣೆಯನ್ನ ಮಾಡಿಸಿಕೊಂಡು ಮನೆಗೆ ಹೊರಟು ಬರುತ್ತಾಳೆ. ಆ ಗ್ರಾಮದ ಹೊರಗಡೆ ನಿಂತುಕೊಂಡ ಗೋರಿಲ್ಲಾ ತನ್ನನ್ನು ಬಿಟ್ಟು ಹೊರಟು ಹೋಗುತ್ತಿರುವ ಮಾಧುರಿಯನ್ನ ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಿದೆ. ಮಾಧುರಿ ಮನೆಗೆ ಏನೋ ಬಂದಿದ್ದಾಳೆ, ಆದ್ರೆ ಆಕೆ ಮನಸ್ಸಲ್ಲ ಗೋರಿಲ್ಲಾ ಮೇಲೆ ಇದೆ. ಆಕೆ ಗೋರಿಲ್ಲಾ ಜೊತೆ ಕಳೆದ ದಿನಗಳನ್ನ ಮರೆಯಲಾಗದೆ ಆ ಕಾಡಿನ ಕಡೆಯೇ ನೋಡುತ್ತಿರುತ್ತಾಳೆ. ತನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನ ತನ್ನ ಸ್ನೇಹಿತೆಯ ಬಳಿ ಹೇಳಿಕೊಳ್ಳುತ್ತಾಳೆ. ಆಕೆ ಬೆಸ್ಟ್ ಫ್ರೆಂಡ್ ಮೀನಾ ಇವೆಲ್ಲವನ್ನು ಕೇಳಿದ ನಂತರ ಆಕೆ ಮೇಲೆ ಫೈರ್ ಆಗುತ್ತಾಳೆ. ನಿನಗೆ ಬುದ್ಧಿ ಇದ್ದು ಮಾತನಾಡುತ್ತಿದ್ದೀಯಾ? ಒಂದು ಗೋರಿಲ್ಲಾ ಜೊತೆ ಸ್ನೇಹವೇನು? ಅದು ಒಂದು ಕ್ರೂರವಾದ ಮೃಗ. ಅದಕ್ಕೆ ಕೋಪ ಬಂತು ಅಂದ್ರೆ ಯಾರನ್ನ ಬೇಕಾದ್ರೂ ಕೊಂದು ಹಾಕುತ್ತದೆ. ಅಂತಹ ಮೃಗದಿಂದ ದೂರ ಇರುವುದೇ ಒಳ್ಳೆಯದು ಎಂದು ಬುದ್ಧಿ ಹೇಳುತ್ತಾಳೆ. ಆದ್ರೆ ಮಾಧುರಿ ಮಾತ್ರ ಈ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮಾಧುರಿಯನ್ನು ನೋಡಬೇಕೆಂಬ ಕೋರಿಕೆಯಿಂದ ಉರಿದು ಬೀಳುತ್ತಿರುವ ಗೋರಿಲ್ಲಾ ಆ ಗ್ರಾಮದ ಒಳಗಡೆ ಬರುತ್ತದೆ. ಆ ವಿಷಯವನ್ನು ತಿಳಿದುಕೊಂಡ ಮಾಧುರಿ ಅದನ್ನ ನೋಡುವುದಕ್ಕೆ ಓಡಿ ಬರುತ್ತಾಳೆ. ಆದ್ರೆ ಆ ಗೋರಿಲ್ಲಾ ಮೇಲೆ ದಾಳಿ ಮಾಡುವುದಕ್ಕೆ ಗ್ರಾಮಸ್ಥರು ಕೂಡ ಓಡಿ ಬರುತ್ತಾರೆ. ಆಗ ಅವರೆಲ್ಲರನ್ನು ಕೂಡ ಮಾಧುರಿ ತಡೆಯುತ್ತಾಳೆ. ಗೋರಿಲ್ಲಾ ಮತ್ತು ತನ್ನ ಮಧ್ಯೆ ನಡೆದಿರುವುದನ್ನ ಆಕೆ ಗ್ರಾಮಸ್ಥರಿಗೆ ಹೇಳುತ್ತಾಳೆ. ಗೋರಿಲ್ಲಾ ಯಾರ ಮೇಲೆ ಕೂಡ ದಾಳಿ ಮಾಡುವುದಿಲ್ಲ ಎಂದು ಮಾಧುರಿ ಹೇಳುತ್ತಾಳೆ. ಆದ್ರೆ ಅದನ್ನ ಕೇಳಿ ಯಾರಿಗೂ ಸಹ ನಂಬಿಕೆ ಬರುವುದಿಲ್ಲ. ಆದ್ರೆ ನಿಜವಾಗಿಯೂ ಗೋರಿಲ್ಲಾ ಯಾರ ಮೇಲೆ ಕೂಡ ದಾಳಿ ಮಾಡದೇ ಇದ್ದರಿಂದ ಗ್ರಾಮಸ್ಥರೆಲ್ಲರೂ ಹಿಂದಕ್ಕೆ ಹೋಗುತ್ತಾರೆ. ಆದ್ರೆ ಆ ಗ್ರಾಮದಲ್ಲಿ ಒಬ್ಬ ಲೋಕಲ್ ರೌಡಿ ಕೂಡ ಇದ್ದಾನೆ. ಆತನ ಹೆಸರು ನರಸಿಂಹ. ಆತನು ತನ್ನ ಮನುಷ್ಯರನ್ನ ಕರೆದುಕೊಂಡು ಗೋರಿಲ್ಲಾ ಮೇಲೆ ದಾಳಿ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನು ನೋಡಿದ ಮಾಧುರಿ ತಕ್ಷಣ ಗೋರಿಲ್ಲಾಗೆ ಅಡವಿಗೆ ಹೋಗುವುದಕ್ಕೆ ಹೇಳುತ್ತಾಳೆ. ಗೋರಿಲ್ಲಾ ಮನಸ್ಸು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಅವರೆಲ್ಲರನ್ನು ಕೂಡ ಕೊಲ್ಲಬಹುದು. ಆದ್ರೆ ಮಾಧುರಿಗೆ ಕೊಟ್ಟ ಮಾತಿನ ಪ್ರಕಾರ ಗೋರಿಲ್ಲಾ ಅಡವಿಗೆ ಹೋಗುತ್ತದೆ. ಆದ್ರೆ ಮಾಧುರಿಯನ್ನ ಬಿಟ್ಟು ಹೋಗುವುದು ಅದಕ್ಕೆ ತುಂಬಾ ಕಷ್ಟವಾಗುತ್ತದೆ. ಗೋರಿಲ್ಲಾ ಹೊರಟು ಹೋದ ನಂತರ ಮಾಧುರಿಗೆ ಏನನ್ನೋ ಕಳೆದುಕೊಂಡ ಹಾಗೆ ಆಗುತ್ತದೆ. ತನ್ನ ತಂದೆ ತಾಯಿಯ ಬಳಿ ಕೂಡ ಸರಿಯಾಗಿ ಮಾತನಾಡುತ್ತಿಲ್ಲ. ಅದನ್ನು ಗಮನಿಸಿದ ಆಕೆ ಬೆಸ್ಟ್ ಫ್ರೆಂಡ್ ಮೀನಾ ಗೋರಿಲ್ಲನನ್ನ ಮರೆತು ಹೋಗು, ಅದು ಕೇವಲ ಒಂದು ಮೃಗ ಎಂದು ಹೇಳುತ್ತಾಳೆ. ಆದ್ರೆ ಮಾಧುರಿ ಮಾತ್ರ ಯಾರೇ ನನ್ನನ್ನ ಅರ್ಥ ಮಾಡಿಕೊಳ್ಳದೆ ಇದ್ರು ಗೋರಿಲ್ಲಾ ಮಾತ್ರ ನನ್ನನ್ನ ಅರ್ಥ ಮಾಡಿಕೊಂಡಿದೆ. ಗೋರಿಲ್ಲಾ ಮಗುವನ್ನ ನಾನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳುವಷ್ಟರಲ್ಲಿ ಮೀನಾಗೆ ತಲೆ ತಿರುಗಿ ಹೋಗುತ್ತದೆ. ಸ್ನೇಹಿತರೆ, ಈ ಸ್ಟೋರಿಗೆ ನೆಕ್ಸ್ಟ್ ಪಾರ್ಟ್ ಕೂಡ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.